ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ನಿಮಗೆ ನೋಡಿ ಸಿಂಪಲಲ್ಲಿ ಇದನ್ನು ಸಾಫ್ಟ್ ಸಿಲ್ಕ್ ಸಾರಿ ತಂದಿದ್ದೇನೆ. ಇದರಲ್ಲಿ ಬಾರ್ಡ್ರು ಮತ್ತು ಇದು ಈ ಥರ ಗ್ರೀನು ಉಂಟು, ಮತ್ತು ಚೆಕ್ಸಲ್ಲಿ ಪಿಕಾಕಲ್ಲಿ ಬಾಡಿ ಉಂಟು. ನಾನೀಗ ಬಾಡಿ ಕಲರಲ್ಲಿ ಕ್ರೋಶ ವರ್ಕ್ ಮಾಡಿ ಪಲ್ಲೋ ಕಲರಲ್ಲಿ ಕುಚ್ಚು ಹಾಕಿ ನಾನು ಈ ಸೀರೆಯನ್ನು ರೆಡಿ ಮಾಡ್ತೇನೆ. ಆ್ಯಸ್ ಯೂಶ್ವಲ್ ನಾನು 6 ದಾರವನ್ನು ರೆಡಿ ಮಾಡಿ ತಂದಿದ್ದೇನೆ. 10 ನಂಬರ್ ಸೆನ್ ನಂಬರ್ ಕ್ರೋಶ ಕಡ್ಡಿ ಯೂಸ್ ಮಾಡ್ತಾ ಇದ್ದೇನೆ. ಒಂದೇ ಸಿಂಗಲ್ ಸ್ಟೆಪ್ಪಲ್ಲಿ ಇದನ್ನು ಟರ್ನ್ ಮಾಡಿ ಸಾರಿಯನ್ನು ನಾನು ಸ್ಟೆಪ್ 2-3 ಉಂಟು, ಬಟ್ ಒಂದೇ ಸ್ಟೆಪ್ಪಲ್ಲಿ ಅದು ಆಗ್ತಾ ಹೋಗ್ತದೆ. ಟರ್ನ್ ಮಾಡಿ ಸಾರಿಯನ್ನು ನಾನು ಮಾಡಿ ಒಂದೇ ಕಲರಲ್ಲಿ ನಾನು ಬೀಡಿಗೆ ಬೀಡು 2 ಹಾಕಿ ಕ್ರೋಶಕ್ಕೆ ಕ್ರೋಶ ವರ್ಕು ಮಾಡಿ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಿದ್ದೇನೆ. ಇದು ಸಾಫ್ಟ್ ಸಿಲ್ಕ್ ಸಾರಿಗಳಿಗೆಲ್ಲ ಒಳ್ಳೆಯದಾಗ್ತದೆ. ಇದರಲ್ಲಿ ಸ್ವಲ್ಪ ನಾನು ಹಾಕೋ ಪ್ಯಾಟರ್ನ್ ಇದ್ದು ಬಾರ್ಡ್ರಲ್ಲಿ ಸ್ವಲ್ಪ ಡಿಸೈನ್ ಉಂಟು. ನಾನು ಕಂಪ್ಲೀಟ್ ಆದ ನಂತರ ನಿಮಗೆ ಅದನ್ನು ತೋರಿಸ್ತೇನೆ. ಸೊ ಈಗ ಫಸ್ಟಿಗೆ ನಾನು 2 ಸಲ ಆ್ಯಸ್ ಯೂಶ್ವಲ್ ಲಾಕ್ ಮಾಡುವಾಗ ಲಾಕ್ ಮಾಡಿದ್ದೇನೆ. ಈಗ ಒಂದು ಚೈನ್ ಹಾಕಿ ಎಲ್ಲಿಗೆ ಬರ್ತದೆ ಅಂತ ನೋಡಿ ಲಾಕ್ ಮಾಡುವ. ಪುನಃ ಒಂದು ಚೈನ್ ಹಾಕಿ ಎಲ್ಲಿಗೆ ಬರ್ತದೆ ಅಂತ ನೋಡಿ ಲಾಕ್ ಮಾಡುವ. ಪುನಃ ಒಂದು ಚೈನ್ ಹಾಕಿ ಎಲ್ಲಿಗೆ ಬರ್ತದೆ ಅಂತ ನೋಡಿ ಲಾಕ್ ಮಾಡುವ. ಇಲ್ಲಿಗೆ 3 ಸಲ ನಾನು ಸಿಂಗಲ್ ಚೈನ್ ಹಾಕಿದೆ. ಈಗ ನಾನು 1 2 3 4 5 6 7 8 ಚೈನ್ ಹಾಕಿ ಅದು ಎಲ್ಲಿಗೆ ಬರ್ತದೆ ಅಂತ ನೋಡಿ ನಾನು ಈಗೆಲ್ಲ 8 ಚೈನ್ ಹಾಕಿದೆಯಲ್ಲ, ಅದನ್ನೀಗ ನಾನು ಸಾರಿ ಟರ್ನ್ ಮಾಡಿ ಫಸ್ಟ್ ನಾನು ಚೈನ್ ಹಾಕಿದ್ದೇನಲ್ಲ ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ತೇನೆ. ನಾನೀಗ ನೋಡಿ ಇಲ್ಲಿ 8 ಚೈನನ್ನು ಫಸ್ಟ್ 3 ಚೈನ್ನ ಬ್ಲಾಕಿಗೆ ನಾನು ಇದನ್ನು ಲಾಕ್ ಮಾಡಿದೆ. ಈಗ ಸಾರಿಯನ್ನು ಫ್ರಂಟಿಗೆ ತಂದಿದ್ದೇನೆ. ಈಗ ಫ್ರಂಟಿಗೆ ತಂದು ಇದರಲ್ಲಿ ಉಂಟಲ್ಲ ಈ ಚೈನ್ ಬ್ಲಾಕಲ್ಲಿ 13 ಇದಕ್ಕೊಂದು ಫಸ್ಟಿಗೆ ನಾನು ಈ ಟರ್ನ್ ತಗೊಂಡ ಕೂಡಲೇ ಇದನ್ನು ಎಳ್ಕೊಂಡು ಒಂದು ಬೀಡ್ ಹಾಕ್ತೇನೆ. ಸಣ್ಣದೊಂದು ಬೀಡ್, ಯಾವುದು ಬೀಡು ಹಾಕ್ಬೋದು, ಬೀಡ್ ಹಾಕ್ತೇನೆ. ಬೀಡ್ ಲಾಕ್ ಮಾಡ್ತೇನೆ. ಮತ್ತು ಪುನಃ ಇದರಲ್ಲಿ ಹೆಚ್ಚು ಉದ್ದಕ್ಕೆ ಡಬಲ್ ಕ್ರೋಶ ಮಾಡೋದಿಲ್ಲ, ಅದು ಹಾಕಿ ನಾನು 13 ಡಬಲ್ ಕ್ರೋಶ ಮಾಡ್ತೇನೆ. ಇದರಲ್ಲಿ 2 ಈಸಿ ಉಂಟು, ಡಿಸೈನ್ ಉಂಟು. ಇದು 3 ನನಗೊಂಚೂರು ಶಿತ ಆಗಿದೆ. 4 5 6 ಇದೇ ಥರ 13 ಮಾಡ್ತೇನೆ. ನಾನು ಒಂದು ಡಿಸೈನ್ ಮಾಡ್ತೇನೆ, ಅದೇ ಥರ ನೀವು ರಿಪೀಟ್ ಮಾಡಿದ್ರೆ ಸರಿ. 7 8 9 10 11 12 13 ನಾನು 13 ಇದು ಮಾಡಿ ಇದು ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ ನಾನು ಇದನ್ನು ನೋಡಿ ಈ ಥರ ಮಾಡ್ತೇನೆ. ಇದು ಸ್ವಲ್ಪ ಸೆಟ್ ಮಾಡಿಕೊಳ್ಳಿ. ಇದನ್ನು ಎಲ್ಲಿ ಬರ್ತದೆ ಅಲ್ಲಿಗೆ ನಾವು ಲಾಕ್ ಮಾಡುವ. ಈ ಥರ ಲಾಕ್ ಮಾಡಿದ್ದೇನೆ. ಈಗ ನಾನು 6 ಚೈನ್ ಹಾಕ್ತೇನೆ. 1 2 3 4 5 6 ಚೈನ್ ಮಾಡಿ ಹೀಗೆ ಮಾಡಿ ಇದು ಎಲ್ಲಿ ಬರ್ತದೆ ನೋಡಿ, ಈ ಸೀರೆಗೆ ಎಲ್ಲಿಗೆ ಬರ್ತದೆ ಅಲ್ಲಿಗೆ ಇದನ್ನು ಈ ಚೈನ್ ತೋರ್ತಲ್ಲ ಅದಕ್ಕಿದ್ದು ಹೋಗಿ ಲಾಕ್ ಮಾಡುವ. ಇದನ್ನು ಲಾಕ್ ಮಾಡುವ. ಲಾಕ್ ಮಾಡ್ತೇನೆ ನೋಡಿ. ಇಲ್ಲಿಗೆ ನಾನು 6 ಚೈನ್ ಆಗ ಸೆಂಟರಿಗೆ ಬರ್ತದೆ. ಯಾಕಂದರೆ 13 ಮಾಡಲಿಕ್ಕೆ ಹೋಗಿ ಅದು 7ಕ್ಕೆ ಬಂದಿರ್ತೀವಿ, ಕೌಂಟ್ ಮಾಡಬೇಕಾಗಿ ಏನಿಲ್ಲ. 6 ಚೈನ್ ಎಲ್ಲಿಗೆ ಬರ್ತದೆ ಅಲ್ಲಿಗೆ ನೀವು ಲಾಕ್ ಮಾಡಿ. ಈಗ ನಾನೊಂದು ಬೀಡ್ ತಗೊಳ್ತೇನೆ. ಬೀಡನ್ನು ಲಾಕ್ ಮಾಡ್ತೇನೆ. ಬೀಡ್ ಲಾಕ್ ಮಾಡಿ ಪುನಃ ಈ ಚೈನಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ತೇನೆ. ಡಬಲ್ ಕ್ರೋಶ ಮಾಡಿ 1 2 3 ಚೈನ್ ಹಾಕಿ ಪಿಕಾಟ್ ಹಾಕ್ತೇನೆ. ಡಬಲ್ ಕ್ರೋಶ ಒಳಗಡೆ ಕೊಂಡೋಗಿ ಮಾಡಿದ್ದು ನಾನು ಆಲ್ರೆಡಿ ತೋರಿಸಿದ್ದೇನೆ. ಇದೇ ಥರ 6 ಪಿಕಾಟ್ ರೆಡಿ ಮಾಡ್ತೇನೆ. ಡಬಲ್ ಕ್ರೋಶ ಮಾಡ್ತೇನೆ, 6 ಪಿಕಾಟ್ ರೆಡಿ ಮಾಡ್ತೇನೆ. 1 2 3 ಇದೇ ಥರ ಪುನಃ 2 ಆಯ್ತು. ಇಲ್ಲಿಗೆ ಇದು 3ನೇದ್ದು 3 ಚೈನ್ ಹಾಕೋದು, ಡಬಲ್ ಕ್ರೋಶದ ಒಳಗಡೆ ಹೋದದು ಪಿಕಾಟ್ ಆಗ್ತದೆ. ಈಗ ಪುನಃ 4ನೇದ್ದು, ಈಗ ಇದು 3 ಚೈನ್ ಹಾಕಿ ಅದನ್ನು
ಇದು ಇಲ್ಲಿ 4 ಪಿಕಾಟ್ ಆಯಿತು. 6 ಚೈನಲ್ಲಿ 6 ಪಿಕಾಟ್ ಮಾಡುವ ನಾವು. ಪುನಃ ಇದಕ್ಕೊಂಡ್ಕೊಂಡೋಗಿ ಇಲ್ಲಿ ಪುನಃ ಡಬಲ್ ಚೈನ್ ಇದು ಮಾಡಿ ಕ್ರೋಶ ಮಾಡಿ 3 ಚೈನ್ ಹಾಕಿ ಪಿಕಾಟ್ ಇದು ಇಷ್ಟೇ, ಡಿಸೈನ್ ಏನು ಇದಿಲ್ಲ. ಇನ್ನು ಒಂದು ಹಾಕಿದರೆ ಪಿಕಾಟ್ ಅಲ್ಲಿಗೆ ನಮ್ಮದು ಇದು ಕೆಲಸ ಡಬಲ್ ಕ್ರೋಶ ಮಾಡಿ ಪಿಕಾಟ್ ಮಾಡೋ ಕೆಲಸ ಆಗ್ತದೆ. 1 2 3 ಇನ್ನು ಪುನಃ ಇದನ್ನು ಹಾಕಿ ಆಗ್ತದೆ. ಇದು ನೋಡಿ ಈ ಥರ ಪಿಕಾಟ್ ರೆಡಿ ಆಯಿತು. 1 2 3 4 5 6 ಪಿಕಾಟ್ ರೆಡಿ ಆಯಿತು. ಬೇಕಿದ್ರೆ ಒಂದು ಹಾಕ್ಬೋದು, ಪಿಕಾಟ್ ಜಾಗ ಉಂಟು. ನಾನು 7 ಹಾಕ್ತೇನೆ, 6 or 7 ಹಾಕ್ಬೋದು. 1 2 3 ಹಾಕ್ತೇನೆ, ಚೈನ್ 3 ಹಾಕಿ ಚೈನನ್ನು ಇದನ್ನು ಇದಕ್ಕೆ ಲಾಕ್ ಮಾಡ್ತೇನೆ. ಇದು ಎಲ್ಲಿ ಬರ್ತದೆ ಅಂತ ನೋಡಿ ಅಲ್ಲಿಗೆ ನಾನು ಇದನ್ನು ಡಿಸೈನನ್ನು ನೋಡಿ ಹೀಗೆ ಸಾರಿಗೆ ಲಾಕ್ ಮಾಡಿ ಇಲ್ಲಿಗೆ ಡಿಸೈನ್ ಮುಗಿಯಿತು. ಇಷ್ಟೇ ಇರೋದು ಡಿಸೈನ್. ಇನ್ನು ನಾನು ಕುಚ್ಚು ಮಾಡಬೇಕಲ್ಲ ನೋಡಿ, ಈ ಥರ ಡಿಸೈನ್ ಫಾರ್ಮ್ ಆಗ್ತದೆ. ಇನ್ನು ನಾನು 4 or 5 ಚೈನ್ 2 3 4 or 5 ನಾನು 5 ಚೈನೇ ಹಾಕ್ತೇನೆ, ಸ್ವಲ್ಪ ಗ್ಯಾಪ್ ಇರಲಿ ಡಿಸೈನ್ಗಂತ. ಅದು ಎಲ್ಲಿ ಬರ್ತಂತ ನೋಡಿ ಲಾಕ್ ಮಾಡ್ತೇನೆ. ಇದು ಕುಚ್ಚಿಗೆ. ಈಗ ಪುನಃ ಆಗ ಮಾಡಿದಾಗೆ ಒಂದು ಚೈನ್ ಹಾಕೋದು, ಲಾಕ್ ಮಾಡೋದು, ಪುನಃ ಒಂದು ಚೈನ್ ಹಾಕೋದು, ಲಾಕ್ ಮಾಡೋದು, ಪುನಃ ಒಂದು ಚೈನ್ ಹಾಕೋದು, ಲಾಕ್ ಮಾಡೋದು. ಇಲ್ಲಿಗೆ ಆಯಿತು. ಮತ್ತು ಪುನಃ 8 ಚೈನ್ ಹಾಕಬೇಕು. 2 3 4 5 6 7 8 ಚೈನ್ ಹಾಕಿ ಸಾರಿ ಟರ್ನ್ ಮಾಡಿ ಫಸ್ಟ್ ನಾವು ಹಾಕಿದ್ದೇವಲ್ಲ ಒಂದು ಚೈನ್, ಆ ಗ್ಯಾಪಿಗೆ ಹೋಗಿ ನಾವು ಲಾಕ್ ಮಾಡಬೇಕು. ಆಗಿಲ್ಲಿ ಒಂದು ಚೈನ್ ಫಾರ್ಮ್ ಆಯಿತು. ಮತ್ತು ಇದರಲ್ಲಿ ನಾವು ಇನ್ನು 13 ಡಬಲ್ ಕ್ರೋಶ ಮಾಡಬೇಕು. ಸೇಮ್ ಇದೇ ಡಿಸೈನ್. ನಾನು ಇನ್ನು ಇದೇ ಡಿಸೈನ್ ಈ ಕಲರಲ್ಲಿ ಕುಚ್ಚು ಹಾಕಿ ನಿಮಗೆ ತಂದು ಸಾರಿ ಹೇಗೆ ಬಂತಂತಂದು ತೋರಿಸ್ತೇನೆ. ಕಂಪ್ಲೀಟ್ ಮಾಡಿ ತಂದಿದೆ ನೋಡಿ, ಕುಚ್ಚು ಹಾಕಿದೆ. ಇದು ಈ ಸೆರಗೆ ಯಾವ ಥರ ಉಂಟು, ಪಲ್ಲು ಯಾವ ಥರ ಉಂಟು ಆ ಥರದಲ್ಲಿ ಕುಚ್ಚು ಹಾಕಿದ್ದೇನೆ. ಮೇಯಲ್ಲಿದು ಈ ಥರ ಕ್ರೋಶ ವರ್ಕ್ ಮಾಡಿದೆ ನೋಡಿ. ನೀವು ಝೂಮ್ ಮಾಡಿ ಬೇಕಾದ್ರೆ ನೋಡ್ಬೋದು ಹೇಗೆ ಬಂದಿದೆ ಅಂತ. ಈಸಿ ಉಂಟು, ಯಾರೂ ಮಾಡ್ಬೋದು. ಬೀಡು 2 ಬೀಡು ಹಾಕಿದ್ದೀನಿ, ಹೆಚ್ಚು ಬೀಡು ಹಾಕ್ತಿದೆ. ಸಾಫ್ಟ್ ಸಿಲ್ಕ್ ಸಾರಿಗಳಿಗೆಲ್ಲ ಇದು ಒಳ್ಳೆಯದಾಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದು ಮತ್ತೆ ಕುಚ್ಚು ಹಾಕದೇ ಇದು ಮಾಡ್ಬೋದು ನೀವು. ಇದು 4 ಚೈನ್ ಉಂಟಲ್ಲ, 5 ಚೈನ್ ಗ್ಯಾಪನ್ನು ಬಿಟ್ಟು ಕಂಟಿನ್ಯೂಸ್ ಮಾಡಿದರೆ ಬಾರ್ಡರ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಕೆಲವರು ಕುಚ್ಚು ಇಷ್ಟ ಇಲ್ಲದವರು ಕುಚ್ಚು ಹಾಕದೇ ಇದು ಈ ಡಿಸೈನನ್ನು ಕಂಟಿನ್ಯೂಷನ್ ಮಾಡಿ ಕುಚ್ಚು ಪ್ಲೇಸಲ್ಲಿ ಡಿಸೈನನ್ನೇ ಕಂಟಿನ್ಯೂಷನ್ ಮಾಡಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಬರೋಗಿ ಇನ್ನೊಂದು ಒಳ್ಳೆ ವಿಡಿಯೋ ಬಂದು ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೆ ಬಾಯ್. ನೀವು